ಬೇಲೂರು ತಾಲೂಕಿನ ಮೊಗಸಾವರ ಗ್ರಾಮದ ಹಿರಿಗಯ್ಯ ಅವರ ಮಗ ಮಲ್ಲೇಶ್ ಅವರ ತೋಟದಲ್ಲಿ ವಿದ್ಯುತ್ ಸ್ಪರ್ಶದಿಂದ ಸುಮಾರು 600ಕ್ಕೂ ಹೆಚ್ಚು ಕಾಫಿ ಗಿಡಗಳು, ಬಾಳೆ ಹಾಗೂ ಮೆಣಸು ಸಂಪೂರ್ಣವಾಗಿ ನಾಶವಾಗಿರುವ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಮೊಗಸಾವರ ಗ್ರಾಮದ ಮಲ್ಲೇಶ್ ಎಂಬ ಕೃಷಿಕರ ಕಾಫಿ ತೋಟದಲ್ಲಿ ವಿದ್ಯುತ್ನಂತೆ ತುಂಡಾಗಿ ಬಿದ್ದ ಕಾರಣದಿಂದ ತೋಟದಲ್ಲಿನ ಕಾಫಿ, ಬಾಳೆ, ಮೆಣಸು ಸೇರಿದಂತೆ 16 ಬಗೆಯ ಫಸಲಿಗೆ ಬಂದ ಗಿಡಗಳು ಭಸ್ಮವಾಗಿದೆ. ಇದಕ್ಕೆ ವಿದ್ಯುತ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವಾಗಿದೆ. ನಮಗೆ ನ್ಯಾಯ ಮತ್ತು ಸೂಕ್ತ ಪರಿಹಾರ ನೀಡಬೇಕೆಂದು ನೊಂದ ರೈತರು ಮತ್ತು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ರೈತ ಮಲ್ಲೇಶ್, ನಾವುಗಳು ಸಾಲು ಮಾಡಿ ಸುಮಾರು 3 ಎಕರೆಗೂ ಹೆಚ್ಚು ಕಾಫಿ ತೋಟವನ್ನು ಕಷ್ಟಪಟ್ಟು ಮಾಡಲಾಗಿದೆ. ಇದರಲ್ಲಿ ಕಾಫಿ, ಮೆಣಸು, ಬಾಳೆ ಸೇರಿದಂತೆ ಇನ್ನು ಮುಂತಾದ ಬೆಳೆಗಳನ್ನು ಬೆಳೆಯಲಾಗಿದೆ. ಮೊದಲೇ ಕಾಡಾನೆಗಳಿಂದ ಆತಂಕದಲ್ಲಿರುವ ಸಂದರ್ಭದಲ್ಲಿ ತೋಟದಲ್ಲಿ ವಿದ್ಯುತ್ ತಂತಿಯಿಂದ ಉಂಟಾದ ಬೆಂಕಿಯಿಂದ ಇಡೀ ತೋಟವೇ ನಾಶವಾಗಿದೆ. ಈ ಮೊದಲು ಇಲ್ಲಿನ ಜೆಇ ರೇವಣ್ಣ ಅವರಿಗೆ ತಿಳಿಸಿದ್ರು. ಅವರು ಉಡಾಫೆಯಿಂದ ವರ್ತಿಸಿದ್ದಾರೆ. ನಾನು ಏನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅಲ್ಲದೆ ಲಂಚ ಕೇಳುತ್ತಾರೆ. ಶಾಸಕರು ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಬೇಕು ಎನ್ನುವ ಶಾಸಕರು ಮೊದಲಿನಂತಹ ಅಧಿಕಾರಿ ವಿರುದ್ಧ ತೀವ್ರ ಕ್ರಮ ಕೈಗೊಳ್ಳಬೇಕು. ಈ ಘಟನೆಯಿಂದ ಇಡೀ ಕುಟುಂಬವೇ ಮಾನಸಿಕವಾಗಿ ನೊಂದಿದ್ದು ಸಾಲವನ್ನು ಹೇಗೆ ತೀರಿಸುವುದು ಬಗ್ಗೆ ಚಿಂತೆಯಾಗಿದೆ. ನಮಗೆ ಸೂಕ್ತ ಪರಿಹಾರ ನೀಡಿ ಎಂದು ತಮ್ಮ ಅಳಲು ತೋಡಿಕೊಂಡರು. ಇದೇ ವೇಳೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸಿದರು. ಈ ಸಂದರ್ಭದಲ್ಲಿ ಮೊಗಸಾವರ ಗ್ರಾಮದ ಚಂದ್ರಶೇಖರ್, ಮೋಹನ್ ಎಂಪಿ, ಗಣೇಶ್, ಆನಂದ್ ಹಾಜರಿದ್ದರು. ನನ್ನ ಕೈಲಾಗದು ನಾನು ಜಂಪ್ ತೆಗ್ದಿಡ್ಬೋದು. ಸರಿ ಸರ್, ಇಲ್ಲಿಗೆ ಏನಿಲ್ಲ ತಾನೆ, ಕಲೆಕ್ಷನ್ ಕಂಬನ ಹತ್ತತ್ತು ಬಿಡಿಸ್ಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕಂಬನೇ ನೀವು ಹಾಕ್ಸ್ಬಾರ್ದಾಯ್ತು. ಇಲ್ಲಿ ನಿಮ್ಮ ಅನುಮತಿ ಅಂತ ಹೆಂಗ್ ಹೇಳ್ಕೊಂಡ್ರು ಇಷ್ಟ ಯಾರೋ ಜೈ ಇದ್ದಾಗ ಮಾಡಿದ್ದಾರೆ. ಸರ್ ನೋಡಿ, ಅದಕ್ಕೆ ಹೇಳಿದ್ರೆ ನಾವಂತರ ಕೆಟ್ಟಗೆ ಮಾತಾಡ್ಬೇಕಾಗ್ತದೆ. ನಾವು ಮಾತಾಡಕ್ಕೆ ಇಷ್ಟ ಆಗಲ್ಲ ನಿಮ್ಗೆ, ಯಾಕಂದ್ರೆ ನೀವು ನಮ್ಗೆ ಇಷ್ಟ ಆಗಲ್ಲ. ಒಂಚೂರು ನೀರು ನಾವು ಮಾತಾಡಿದ್ರೆ ನಾನು ಹೊಟ್ಟೆ ಊರಿಗೆ ಮಾತಾಡ್ಬೋದು ಅಷ್ಟೇ. ಏನು ಬರಲ್ಲ ಮಾತಾಡಿದ ತಕ್ಷಣ ಯಾರೇ ಆಗಿರ್ಬೋದು ಸರ್. ನಮ್ದು